ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಪಡೆದಿದ್ದಂತವರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ಇನ್ನು ಮುಂದೆ ಗೃಹಲಕ್ಷ್ಮಿಯರಿಗೆ ಪ್ರತಿ ತಿಂಗಳ 3,000 ಹಣ ಬರುತ್ತೆ. ಈ ಒಂದು ಹೊಸ ಅಪ್ಡೇಟ್ ಅನ್ನ ರಾಜ್ಯ ಸರ್ಕಾರ ಕಳಿಸಿರುವಂತದ್ದು. ಸಂಪೂರ್ಣವಾದಂತ ಮಾಹಿತಿಯನ್ನ ಇವತ್ತಿನ ಒಂದು ಹೊಸ ಅಪ್ಡೇಟ್ ನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದ್ರೂ ಗೃಹಲಕ್ಷ್ಮಿಯರಾಗಿದ್ರೆ, ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಈ ಒಂದು ಮಾಹಿತಿಯನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋನ ನೋಡಿ. ಹಾಗೂ ಆದಷ್ಟು ಎಲ್ಲಾ ಫಲಾನುಭವಿಗಳಿಗೆ ಈ ಒಂದು ಮಾಹಿತಿಯನ್ನ ಕೂಡಲೇ ಶೇರ್ ಮಾಡಿ. ಹೌದು ಸ್ನೇಹಿತರೆ, ಇಂಥ ಒಂದು ಹೊಸ ಅಪ್ಡೇಟ್ ಅನ್ನ, ಹೊಸ ಭರ್ಜರಿ ಗುಡ್ ನ್ಯೂಸ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದ್ದು. ಹೌದು ಸ್ನೇಹಿತರೆ, ಇಂಥದ್ದೇನಪ್ಪಾ ಅಂತಂದ್ರೆ, ನಿಮ್ಗೆ ಕಳೆದ ಒಂದು ಬಜೆಟ್ ಏನು ಮುಖ್ಯಮಂತ್ರಿಗಳು ಮಂಡನೆ ಮಾಡಿದ್ರು, ಗೃಹಲಕ್ಷ್ಮಿಯರಿಗೆ ಹಣ ಏನು ಪ್ರತಿ ತಿಂಗಳ ಹಣವನ್ನ ಹಾಕ್ಬೇಕು, ಅದಕ್ಕೆ ಒಂದಿಷ್ಟು ಹಣ ಅಂತೇಳಿ ಸಪರೇಟ್ ಆಗಿ ತೆಗೆದಿಡಲಾಗಿದಂತೆ. ಮುಂಬರುವಂತ ಒಂದು ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಇಂಥ ಒಂದು ದೊಡ್ಡ ಬದಲಾವಣೆಯನ್ನ ರಾಜ್ಯ ಸರ್ಕಾರ ಮಾಡಕ್ಕೆ ಹೊಂಟಿದೆ. ಸ್ನೇಹಿತರೆ, ಏನಪ್ಪಾ ಅಂತಂದ್ರೆ, ಈಗ ಪ್ರತಿ ತಿಂಗಳು ಏನು ಗೃಹಲಕ್ಷ್ಮಿಯರಿಗೆ 2,000 ಹಣ ಕೊಡ್ತಾ ಇದ್ರು, ಅದ್ರ ಬದಲಾಗಿ ಪ್ರತಿ ತಿಂಗಳ 3,000 ಹಣ ಕೊಡ್ಬೇಕಂತ ರಾಜ್ಯ ಸರ್ಕಾರ ಹೊಸ ಪ್ಲಾನ್ ಅನ್ನ ಮಾಡಿದೆ. ಹಾಗಾದ್ರೆ ಬನ್ನಿ, ಇದರ ಒಂದು ಕಂಪ್ಲೀಟ್ ಆದಂತ ಸ್ಟೋರಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಗೃಹಲಕ್ಷ್ಮಿಯರಿಗೆ ಪ್ರತಿ ತಿಂಗಳ 3,000 ಏನಿದು ಹೊಸ ಅಪ್ಡೇಟ್, ಇದ್ರ ಬಗ್ಗೆ ಸಂಪೂರ್ಣವಾದಂತ ಡೀಟೇಲ್ಸ್ ನೋಡೋಣ. ಯಾವಾಗ್ಲಿಂದ ನಿಮ್ಗೆ 3,000 ರೂಪಾಯಿ ಪ್ರತಿ ತಿಂಗಳ ಬರ್ತಾ ಇದೆ, ಈಗ ಏನು ಆಲ್ರೆಡಿ ಗೃಹಲಕ್ಷ್ಮಿಯರು ಏನಿದ್ದಾರೆ ಹಣ ಪಡಿತಿದ್ದಾರೆ ಅವ್ರು ಎಲ್ಲರಿಗೂ ಬರುತ್ತಾ ಅಥವಾ ಕೆಲವರಿಗೆ ಮಾತ್ರ ಬರುತ್ತಾ? ಇದರ ಒಂದು ಹೊಸ ಅಪ್ಡೇಟಿನ ಸಂಪೂರ್ಣವಾದಂತ ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ಅಂದ್ರೆ ಮುಖ್ಯಮಂತ್ರಿಗಳು ಯಾವಾಗ್ಲಿಂದ ಈ ಒಂದು 3,000 ರೂಪಾಯಿ ಹಣವನ್ನ ಮಹಿಳೆಯರ ಒಂದು ಖಾತೆಗೆ ಯಾವಾಗ ಜಮಾ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಡೀಟೇಲ್ಸ್ ನೋಡೋಣ. ವಿಡಿಯೋ ನೋಡುವಂತರಿಗೆ ಒಂದು ರಿಕ್ವೆಸ್ಟ್, ವಿಡಿಯೋನ ಪೂರ್ತಿಯಾಗಿ ನೋಡಿ, ಜೊತೆಗೆ ಈ ವಿಡಿಯೋಕ್ಕೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಅನ್ನ ಮಾಡಿ. ಬನ್ನಿ ಸ್ನೇಹಿತರೆ, ಗೃಹಲಕ್ಷ್ಮಿಯರಿಗೆ ಭರ್ಜರಿ ಬಂಪರ್ ಕೊಡುಗೆ ಡೀಟೇಲ್ಸ್ ನೋಡೋಣ. ಹೌದು ಸ್ನೇಹಿತರೆ, ಖುದ್ದಾಗೆ ರಾಜ್ಯ ಸರ್ಕಾರ ಹೊರಡಿಸಿರುವಂತಹ ಒಂದು ಹೊಸ ಅಪ್ಡೇಟ್ ಇದು. ನಿಮಗೆ ಗೊತ್ತಿರಬಹುದು, ಕೆಲವು ದಿನಗಳ ಹಿಂದೆ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು 2024ರ ಕರ್ನಾಟಕ ರಾಜ್ಯದ ಬಜೆಟ್ ಅನ್ನ ಮಂಡನೆ ಮಾಡಿದ್ರು. ಇದರಲ್ಲಿ ಮಹಿಳೆಯರಿಗೆ ಕೆಲವೊಂದು ಬಹಳಷ್ಟು ಒಳ್ಳೆಯ ಕಾರ್ಯಗಳಿಗಾಗಿ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ರು. ಅದೇ ರೀತಿಯಾಗಿ ಗೃಹಲಕ್ಷ್ಮಿಯರಿಗೆ ಒಂದು ಸರ್ಪ್ರೈಸ್ ಅನ್ನ ಕೂಡ ಕೊಟ್ಟಿದ್ರು. ಏನಂದ್ರೆ, ನಾವು ಎಲ್ಲಿವರೆಗೆ ಅಧಿಕಾರದಲ್ಲಿ ಇರ್ತೇವೆ ಅಲ್ಲಿವರೆಗೂ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಪ್ರತಿಯೊಬ್ಬರ ಖಾತೆಗೆ ಹೋಗ್ತಾ ಇರುತ್ತೆ, ಅದಕ್ಕಂತಾನೆ ಇಷ್ಟೊಂದು ಹಣವನ್ನ ತೆಗೆದಿಟ್ಟಿದ್ದೇವೆ ಅಂತ ಹೇಳಿದ್ರು. ಇನ್ನೊಂದ್ರ ಜೊತೆಗೆ ಮಾಧ್ಯಮಗಳ ವರದಿ ಪ್ರಕಾರ ನಮಗೆ ತಿಳಿದು ಬಂದಿದ್ದೇನಪ್ಪ ಅಂತಂದ್ರೆ, ಈ ಒಂದು 2,000 ಬದಲಾಗಿ 3,000 ರೂಪಾಯಿ ಕೊಡ್ಬೇಕು ಅನ್ನೋದನ್ನ ಪ್ಲಾನ್ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಅಂತ ತಿಳಿದು ಬಂದಿತ್ತು. ಈಗ ಅದೇ ಪ್ರಕಾರ ನಾಳೆಲಿಂದ ನಿಮ್ಗೆ ಭರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಈ ಒಂದು 3,000 ರೂಪಾಯಿ ಹಣವನ್ನ ಮಹಿಳೆಯರಿಗೆ ಕೊಡ್ಬೇಕಾ ಬೇಡ ಅನ್ನೋದ್ರ ಬಗ್ಗೆ ಒಂದು ಸರ್ವೆಯನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಈ ಸರ್ವೆಯಲ್ಲಿ ಇಡೀ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಿಗೆ, ಎಲ್ಲಾ ತಾಲೂಕುಗಳಿಗೆ 3,000 ರೂಪಾಯಿ ಮಹಿಳೆಯರಿಗೆ ಕೊಟ್ರೆ ಒಳ್ಳೇದಾ ಅಥವಾ ಇಲ್ಲ, ಏನು ಕ್ರಮವನ್ನ ಕೈಗೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಸರ್ವೆಯನ್ನ ನಡೆಸ್ತಾರಂತೆ. ಈ ಸರ್ವೆಯಲ್ಲಿ ರಿಸಲ್ಟ್ ಏನ್ ಬರುತ್ತೆ ಅದೇ ಪ್ರಕಾರ ಈಗ ರಾಜ್ಯ ಸರ್ಕಾರ ಈ ಒಂದು 3,000 ರೂಪಾಯಿ ಹಣವನ್ನ ಕೊಡೋದಕ್ಕೆ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುತ್ತಂತೆ. ಅಂದ್ರೆ ಮುಂಬರುವಂತ ಒಂದು ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಕಾಂಗ್ರೆಸ್ ಸರ್ಕಾರ ಈ ರೀತಿಯಾದಂತ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾ ಇದೆ ಅಂತ ಮಾಧ್ಯಮಗಳ ವರದಿ ಪ್ರಕಾರ ನಮಗೆ ತಿಳಿದು ಬಂದಿರುವಂತದ್ದು. ಹಾಗಾದ್ರೆ ಈ ಒಂದು ಸರ್ವೆ ಆದ ನಂತರ ನೋಡ್ಬೇಕು ನಾವು, ಏನು ಪ್ರತಿ ತಿಂಗಳ 2,000 ಬದಲು 3,000 ರೂಪಾಯಿ ಹಣ ಮಹಿಳೆಯರಿಗೆ ಬರುತ್ತಾ ಇಲ್ಲ ಅನ್ನೋದನ್ನ ಸರ್ವೆ ಆದ ನಂತರ ನಮಗೆ ಗೊತ್ತಾಗುತ್ತೆ. ನಾಳೆಲಿಂದನೇ ಸರ್ವೆ ಪ್ರಾರಂಭ ಆಗ್ತಾ ಇದೆ, ಕಾಯ್ದು ನೋಡೋಣ. ಹಾಗಾದ್ರೆ